ಇಲ್ಲ ಸರ್ ನಮ್ಮ ಭಾಷೆ ಪ್ರಾಣ ಕೊಡ್ತೀವಿ ಸರ್. ಇದೇ ಲೆಕ್ಕ ರೊಕ್ಕ ಲೆಕ್ಕ. ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ರಕ್ತದಾನವನ್ನ ಶಿಬಿರ ಮಾಡ್ತಾ ಇದ್ದಾರೆ. ಸೊ ಅಭಿಮಾನಿಗಳೆಲ್ಲ ಒಂದ್ ಕಡೆ ಖುಷಿಯಿಂದ, ಒಂದ್ ಕಡೆ ದುಃಖದಿಂದ, ಅಂದ್ರೆ ಅವ್ರ ಇಲ್ಲ ಅನ್ನೋ ಒಂದು ದುಃಖನೂ ಇದೆ, ಅದ್ರ ಜೊತೆಗೆ ಖುಷಿನೂ ಇದೆ. ಅವರ ಬರ್ತ್ಡೇ ಅಂದ್ರೆ ಹುಟ್ಟಿದ ಹಬ್ಬ ಅಂತ. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಬನ್ನಿ ಬ್ರೆಡ್ ಬೆಳಗಿಂದ ಎಷ್ಟು ಜನ ಕೊಡ್ತಾ ಇದಾರೆ ಬ್ರೆಡ್? ಇವಾಗ ಸ್ಟಾರ್ಟ್ ಆಗಿದ್ದಾರೆ ಸರ್. 16ನೇ ಅವರ ಓಕೆ 16ನೇ ಅವರು ಬ್ರೆಡ್ ಕೊಡ್ತಾ ಇದಾರೆ. ಇಲ್ಲಿ ಅಭಿಮಾನಿಗಳೇ ಜಾಸ್ತಿ ಬರ್ತಾರೆ ಅಥವಾ ಸಾರ್ವಜನಿಕರು ನಾರ್ಮಲ್ ವ್ಯಕ್ತಿಗಳು ಬರ್ತಾ ಇದಾರೆ? ಸಾರ್ವಜನಿಕರು ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಜನ. ಈಗ ಅಭಿಮಾನಿಗಳು ಇನ್ನೂ ಜಾಸ್ತಿ ಕೊಡ್ತಾ ಇದಾರೆ. ಸೊ ಇದು ಆಕ್ಚುಲಿ ಬ್ಯಾನರ್ ಗಿನರ್ ಏನು ಹಾಕಿಲ್ಲ, ಇಲ್ಲಿ ಏನು ಹಾಕಿಲ್ಲ ಸರ್. ನಾವ್ ಹಂಗೆ ಜಸ್ಟ್ ನೋಡೋಣ ಅಭಿಮಾನಿಗಳು ಕೊಡ್ಬೋದು ಅನ್ನೋ ಐಡಿಯಾ ಮೇಲೆ ಬಂದ್ವಿ. ಸೊ ಇವಾಗ ಡೊನೇಟಿಂಗ್ ಸ್ಟಾರ್ಟ್ ಆಗಿದೆ ಸರ್. ಯಾವ ಇದರಿಂದ ಮೇಡಂ ಬ್ಲಡ್ ಬ್ಯಾಂಕ್? ಇದು ಬಂದು ಲಯನ್ಸ್ ಕ್ಲಬ್ ಕಡೆಯಿಂದ SK ವಾಲಂಟರಿ ಬ್ಲಡ್ ಬ್ಯಾಂಕ್ ಅಂತ ಸರ್. ನೀವು ಯಾವ್ದೇ ಎಲ್ಲಾದ್ರೂ ಕ್ಯಾಂಪ್ ಆಗ್ತಾ ಇರ್ತೀರಾ? ಬಟ್ ಇವರು ಇಲ್ಲ ಸರ್, ಯಾರು ಅಪ್ರೋಚ್ ಮಾಡಿಲ್ಲ ನಮಗೆ. ಈ ತರ ಇವತ್ತು ನೋಡೋಣ ಅಂತ ಹಾಕೊಂಡ್ವಿ, ಕೊಡ್ಬೋದಾ ಅಂತ. ಸೊ ಅಭಿಮಾನಿಗಳು ನಿಮ್ಗೆ ಸಾಥ್ ಕೊಟ್ಟರು? ಹೌದು. ಅಥವಾ ಅಭಿಮಾನಿಗಳೇ ಬಂದು ಕೇಳ್ಕೊಂಡ್ರ ಬಂದು ಈ ತರ ಇದು ಮಾಡಿ ಇಲ್ಲಿ ಡೊನೇಟ್ ಮಾಡ್ತೀವಿ ನಾವೆಲ್ಲ ಬಂದು ಒಂದು ಕ್ಯಾಂಪ್ ಹಾಕೊಂಡು? ಆತರ ಏನಿಲ್ಲ, ಬಟ್ ಅವ್ರ ಅಭಿಮಾನಿ ಕೂಡ ಅಲ್ಲಿ ಕೆಳಗಡೆ ಇದಾರೆ. ಅವ್ರನ್ನ ಅವ್ರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ಬಂದು ಕೊಡಿಸ್ತಾ ಇದಾರೆ. ಅದನ್ನ ಬಿಟ್ಟು ಬೇರೆ ಯಾರು ಕೊಡ್ತಿದ್ದಾರೆ ಸರ್. ಅಂದ್ರೆ ಯಾರು ಅಪ್ರೋಚ್ ಆತರದ್ದು ಏನು ಮಾಡಿಲ್ಲ. ನಾವು ಐಡಿಯಾ ಮೇಲೆ ಬಂದ್ವಿ. ನೋಡೋಣ ಕೊಡ್ತಾರಲ್ಲ. ದರ್ಶನ್ ಅವ್ರ ಅಭಿಮಾನಿಗಳು ಇಲ್ಲ ಅಂದ್ರೆ, ಅವ್ರು ಇಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಕೊಡ್ತಾರೆ ಅನ್ನೋದಕ್ಕೆ. ಸೊ ಅವ್ರು ಬಂದು ಕೊಡ್ತಾರೆ. ಪ್ರಜ್ವಲ್ ಒಂದು ಕೊಪ್ಪಳ ಜಿಲ್ಲೆ. ನಾವಿರೋದು ಕೊಪ್ಪಳ ಜಿಲ್ಲೆ ಅಲ್ಲಿಂದ ನೋಡಕ್ ಬಂದಿದ್ದೆ. ಮನೆ ನೋಡಿ ಖುಷಿ ಆಗ್ತದೆ ಸರ್. ಒಳಗಡೆ ಬಿಟ್ಟಿದ್ದು ಸರ್ ಹೋಲಿಸಿ ಗಾಡಿ. ಕೊಪ್ಪಳದಿಂದ ಬಂದ್ ನೋಡಿ ಸ್ನೇಹಿತರೆ, ಕೊಪ್ಪಳದಿಂದ ಬಂದಂತ ಅಭಿಮಾನಿ ಏನ್ ಹೆಸರು ಹೇಳಿದ್ರಿ? ಪ್ರಜ್ವಲ್ ಅಂತ. ಕೊಪ್ಪಳದಿಂದ ದರ್ಶನ್ ಅವ್ರ ಮನೆ ಹತ್ರ. ದರ್ಶನ್ ಅವ್ರು ಇಲ್ಲ ಅಂದ್ರೂ ಸಹ ಅವ್ರ ಮನೆ ಮುಂದೆ ಬಂದು ಅವ್ರ ಮನೆನ ನೋಡಿ ಖುಷಿ ಪಟ್ಟು ಇವಾಗ ಖುಷಿಯಿಂದ ಬ್ಲಡ್ ಕೊಡ್ತಾ ಇದಾರೆ. ಸೊ ಒಳ್ಳೇದಾಗಲಿ. ಅಲ್ಲಿಂದ ಬಂದಿಲ್ಲ ಅವ್ರ ಅಭಿಮಾನಕ್ಕೋಸ್ಕರ. ಇವಾಗ ಅವ್ರು ಇಲ್ಲ, ಹೊರಗಡೆ ಇಲ್ಲ. ಏನನ್ಸಲ್ ಸರ್, ಅವ್ರ ಇದ್ರೂನು ಖುಷಿ ಸರ್. ಎಲ್ಲರೂ ಅಭಿಮಾನಿ ಆಗಿ ಮಾಡೇ ಬರ್ತೀವಿ ಸರ್. ಅವ್ರ ಬರ್ತಡೇ ನಾವು ಎಷ್ಟು ಆಚರಿಸ್ಬೇಕು ಅಷ್ಟು ಆಚರಿಸ್ತೀವಿ. ಇನ್ನೇ ಇರ್ತೀವಿ ಸರ್, ಖುಷಿಯಿಂದ ಇರ್ತೀವಿ. ಆದ್ರೆ ಇಲ್ಲ ಸರ್, ನಮ್ಮ ಭಾಷೆ ಪ್ರಾಣ ಕೊಡ್ತೀವಿ ಸರ್. ಇದೇ ಲೆಕ್ಕ ರೊಕ್ಕ ಲೆಕ್ಕ ಹೇಳಿ ಸರ್. ನೀವು ಕೊಟ್ರ? ಈಗ ಕೊಡ್ಬೇಕು, ಈಗ ಕೊಡ್ತಾ ಇದೀವಿ. ಇವ್ರದಾದ್ಮೇಲೆ ನೋಡಿ ಇವಾಗ ಅವಾಗ ಕಡಿಮೆ ಜನ ಇದ್ರು ಅಂದ್ರೆ ಎಷ್ಟು ಜನ ಬಂದ್ರು? ಅದೇ ಹೇಳ್ತಾ ಇದೀರಲ್ಲ, ಇವಾಗ ಸ್ಟಾರ್ಟ್ ಆಗ್ತಾರೆ. ಇನ್ನು ಸಂಜೆ ಮೇಲೆ ಬರ್ತಾ ಇದಾರೆ. ಮೇ ಬಿ ಎಲ್ಲ ಅವ್ರ ವರ್ಕ್ ಅದೆಲ್ಲ ಮುಗಿಸ್ಕೊಂಡು ಬರ್ತಿದಾರೆ ಅನ್ಸುತ್ತೆ. ಕೊಟ್ರೆ ನಮಗೂ ಖುಷಿನೇ ಸರ್. ಯಾಕಂದ್ರೆ ಅವರಿಂದ ತುಂಬಾ ಜೀವಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಒಬ್ರು ಕೊಡೋದ್ರಿಂದ 3 ಜನಕ್ಕೆ ಯೂಸ್ ಆಗುತ್ತೆ. ಸೊ ಇಷ್ಟು ಜನ ಕೊಟ್ರೆ ಇನ್ನೂ ತುಂಬಾ ಜನ ಜೀವ ಅವ್ರ ಕಡೆಯಿಂದ ಉಳಿಯುತ್ತೆ ಸರ್. ಈಗ ದರ್ಶನ್ ಅಭಿಮಾನಿಗಳ ಕಡೆಯಿಂದ ಎಷ್ಟೋ ಜನ ಜೀವ ಉಳಿಯುತ್ತೆ. ಹೌದು ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಅವ್ರಿಗೋಸ್ಕರ ತುಂಬಾ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅವ್ರ ಫೋಟೋ, ಅವ್ರ ಹೆಸರು ಎಲ್ಲ ಅವ್ರಿಗೋಸ್ಕರ ಅಭಿಮಾನ ತೋರ್ಸೋದ್ಕಿಂತ ಈ ರೀತಿ ಬೆಡ್ ಕೊಟ್ಟು. ಹೌದು 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 ಹೌದು. ಯಾಕಂದ್ರೆ ಒಬ್ಬರಿಂದ 3 ಜನಕ್ಕೆ ಯೂಸ್ ಆಗುತ್ತೆ. ಪ್ಲಸ್ ಅವ್ರ ಜೀವನಕ್ಕೂ ಒಳ್ಳೇದಾಗುತ್ತೆ ಅಲ್ವಾ. ಸೊ ಅವ್ರಿಗೆ, ಅವ್ರ ಅಭಿಮಾನಿಗಳಿಂದ ಇವ್ರಿಗೆ ಸರ್ಗೂ ಎಲ್ರಿಗೂ ಇನ್ನು ಆಯುಷ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ ನೋಡಿ, ಇವ್ರು ಮೇಡಮ್ ಹೇಳ್ತಾ ಇದಾರೆ ಟ್ಯಾಟೂ ಹಾಕೊಂಡು ಅಭಿಮಾನ ತೋರ್ಸೋದಕ್ಕಿಂತ ಈ ರೀತಿ ಬ್ಲಡ್ ಕೊಟ್ಟು ಅಭಿಮಾನ ತೋರ್ಸೋದು ತುಂಬಾ ಒಳ್ಳೇದು. ಅಂದ್ರೆ ಎಷ್ಟೋ ಜನರ ಜೀವ ಉಳಿಯುತ್ತೆ ಇದರಿಂದ. ಒಬ್ಬ ಬ್ಲಡ್ ಕೊಡೋದ್ರಿಂದ 3 ಜನರ ಜೀವ ಉಳಿಯುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದಾರೆ. ಬ್ರದರ್ ನಮಸ್ತೆ. ಅಭಿಮಾನಿ ಎಲ್ಲಿಂದ ಬಂದಿರೋದು? ನಾನು ಎಲೆಕ್ಟ್ರಾನಿಸಿಟಿಯಿಂದ. ಅಲ್ಲೂ ಐತೆ, ಇಲ್ಲೂ ಐತೆ, ಫೋನಲ್ಲಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಕೈಯಲ್ಲಿದೆ. ಹೆಂಗ್ ಅನ್ಸುತ್ತೆ ಈಗ ನೋಡಿ, ಅಭಿಮಾನಿಯಾಗಿ ಇಲ್ಲಿ ಟ್ಯಾಟೂ ಹಾಕೊಳ್ಳೋದು ಅದೆಲ್ಲದಕ್ಕಿಂತ ಈ ತರ ರಕ್ತ ಕೊಡೋದು ತುಂಬಾ ಒಳ್ಳೇದು. ನಿಮ್ಮಿಂದ 3 ಜನಕ್ಕೆ ಅನುಕೂಲ ಆಗುತ್ತೆ, ಲೈಫ್ ಉಳಿಯುತ್ತೆ. ಒಳ್ಳೇದೇ ಸರ್. ಆದ್ರೆ ಸುಸ್ತಾಗ್ತಿದೆ, ಅದಕ್ಕೆ ಇಷ್ಟೊತ್ತು ಕೊಟ್ಟಿಲ್ಲ. ಊಟ ಕೊಟ್ಟರು ತಿನ್ಬಿಟ್ಟು ಕೊಡ್ತಾ ಇದೀನಿ. ಇವಾಗ 20 ಮೆಂಬರ್ಸ್ ಸರ್. 20 ಮೆಂಬರ್ಸ್ ಈಗ ಜಾಸ್ತಿ ಆಗ್ತಾ ಇದಾರೆ. ಇವಾಗ ಬರ್ತಾ ಇದಾರೆ. ಸೊ ಇವಾಗ ಎಲ್ಲರೂ ಡೊನೇಟ್ ಮಾಡ್ತಾ ಇದಾರೆ. ಬೆಳಗ್ಗೆಯಿಂದ ಅಷ್ಟು ಜನ ಇರ್ಲಿಲ್ಲ, ಇವಾಗ ಬಂದವರೆಲ್ಲ ಕೊಡ್ತಾ ಇದ್ದಾರೆ. ಅಭಿಮಾನಿಗಳು ಅಂದ್ರೆ ಇಲ್ಲಿ ಏನು ರಕ್ತದಾನ ಶಿಬಿರ ನಡೀತಾ ಇದೆಯೋ ಇಲ್ಲಿ ಬಂದ್ ಸೇರಿದ್ದಾರೆ. ಇಲ್ಲಿ ಬಂದ್ ಸೇರಿ ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನಗಳ ಆಲ್ರೆಡಿ ಬ್ಲಡ್ ನ ಕೊಟ್ಟಿದ್ದಾರೆ. ಇನ್ ಕೆಲವರು ಕೊಡ್ಬೇಕು ಅಂತ ಕಾಯ್ತಾ ಇದಾರೆ. ಬ್ರದರ್ ಎಲ್ಲಿಂದ ಬಂದಿರೋದು ನೀವು? ನಾವು ಗುಲ್ಬರ್ಗ. ಇಲ್ಲೇ ಕೆಲಸ ಮಾಡ್ತಾ ಇಲ್ಲೇ ಕೆಲಸ ಮಾಡ್ತಾ ಅಪ್ಪಟ ಅಭಿಮಾನಿ. ಇಲ್ಲೇ ಬಾಸ್. ಸೊ ಈ ತರ ಟ್ಯಾಟೂ ಹಾಕೊಂಡು ಅಭಿಮಾನ ತೋರ್ಸಕ್ಕಿಂತ ರಕ್ತ ಕೂಡ ಇನ್ನೂ ಒಳ್ಳೇದಲ್ಲ. ಕೊಡ್ಬೇಕು.
ಈಗ ಹೋಗಿ ಕೊಡ್ಬೇಕು ಇನ್ನೊಂದು ಅಲ್ಲ ನಿಮ್ಮ ಅಭಿಮಾನ ನೀವು ಯಾವ ರೀತಿ ಬೇಕಾದ್ರೂ ತೋರಿಸ್ಬೋದು. ತೋರಿಸ್ಬೋದು. ಬಟ್ ಇದಕ್ಕೆ ಅನುಕೂಲ ಆಗುತ್ತೆ. ನಮ್ನಿಂತ ಇನ್ನೊಬ್ರಿಗೆ ಅನುಕೂಲ ಆಗ್ತದಂದ್ರೆ ಕೊಡ್ತೀವಿ, ಅದಕ್ಕೇನು ಏನಿಲ್ಲ. ನಮ್ಮ ಬಾಸ್ ಹೇಳಿದ್ದಾರೆ. ಓಕೆ, ನೀವು ಎಲ್ಲಿಂದ ಬಂದಿರೋದು? ನಾವು ಕೊಪ್ಪಳದಿಂದ ಇವಾಗ ಕೊಪ್ಪಳ. ಸರ್ ಬನ್ನಿ. ಖುಷಿ ಆಗ್ತೈತೆ. ಬಟ್ ಏನಪ್ಪ ಸ್ವಲ್ಪ ದುಃಖ ಅಷ್ಟೇನೆ, ನಮ್ಮ ಬಾಸ್ ನೋಡಕ್ಕಾಗಿಲ್ಲ ಅಂತ. ಬಸ್ ಅವರು ಎಲ್ಲೇ ಇದ್ರು ಯಾವತ್ತಿರೋ ಆಚೆ ಬಂದೇ ಬರ್ತಾರೆ. ಇದು ಸಿಂಪಲ್ ಅಷ್ಟೇನೆ, ಸ್ಯಾಂಪಲ್. ಪಿಕ್ಚರ್ ಅಭಿ ಬಾಕಿ ಅವ್ರು ಆಚೆ ಬಂದ್ಮೇಲೆ ಅದು ಅದ್ದೂರಿ ನಡೆಯುತ್ತೆ. ಬಟ್ ವಿಲ್ ಮಿಸ್ ಯು ಬಸ್. ಓಕೆ, ಬ್ಲಡ್ ಅಂದ್ರೆ ಬ್ಲಡ್ ಎಲ್ಲ ಡೊನೇಟ್ ಮಾಡಿದ್ರೆ? ಹಾ ಸರ್, ಬ್ಲಡ್ ಡೊನೇಟ್ ಮಾಡಿದೀವಿ. ನಮ್ಮ ಬಾಸ್ಕೋದ್ರೆ ಬೇರೆ ಕಡೆ ಅನಾಥಾಶ್ರಮಗಳೆಲ್ಲ ಅನ್ನದಾನ ಮತ್ತೆ ಬೇರೆಯವ್ರಿಗೆ ಬಡವರಿಗೆ ಕಿಟ್ ಎಲ್ಲ ವಿತರಣೆ ಆಗ್ತೈತೆ. ಬ್ಲಡ್ ಡೊನೇಟ್ ಆರ್ಗನೈಸ್ ಮಾಡಿದ್ರೆ ಬ್ಲಡ್ ಡೊನೇಟ್ ಎಲ್ಲ ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದ್ದಾರೆ ಬಾಸ್ಕೋಸ್ಕರ. ಓಕೆ, ಸೊ ಎಷ್ಟು ಖುಷಿ ಅನ್ಸುತ್ತೆ ಸರ್ ಈ ತರ ಒಳ್ಳೆ ಕೆಲಸ? ಈಗ ಟ್ಯಾಟೂ ಹಾಕೊಂಡು ಅಭಿಮಾನ ತೋರ್ಸೋಕ್ಕಿಂತ ಈ ರೀತಿ ರಕ್ತ ಕೊಡೋದು ಹೌದು ಸರ್, ಉಪಯೋಗ ಆಗುತ್ತೆ. ಕರೆಕ್ಟ್. ನಮ್ಮ ಬಾಸ್ ಹೇಳಿರಲ್ಲ, ಹಾಲ್ನ ಯಾವತ್ತು ಕಟ್ಟೋಡಿಗೆ ಅರಿಬೇಡಿ ಹಾಕ್ಬೇಡಿ ಅಂತಲ್ಲ. ಹಾಲ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದೇ ಹಾಲ್ನ ಒಂದು ಬಡವ್ರ ಮಕ್ಕಳಿಗೆ ಇಲ್ಲ ಅನಾಥಾಶ್ರಮಕ್ಕೆ ದಾನ ಮಾಡೋರು ಎಷ್ಟೋ ಜನಕ್ಕೆ ಹೊಟ್ಟೆ ತುಂಬುತ್ತೆ. ಹೌದು. ಅದನ್ನ ಹೇಳ್ಕೊಟ್ಟಿರೋದು ಇವತ್ತು ನಮ್ಮ ಫ್ಯಾನ್ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಬಡವರಾಗ್ಲಿ ಅನಾಥಾಶ್ರಮಕ್ಕೆ ಎಲ್ಲರಿಗೂ ಊಟ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸ್ತಾ ಸರ್ ಬಾಸ್ ಹೆಸರಿಂದ. ಓಕೆ ಸ್ನೇಹಿತರೆ, ನೋಡಿ ಆಕ್ಚುಲಿ ಇವ್ರು ಹೇಳಿರ್ತಾರೆ ಏನಪ್ಪ ಅಂದ್ರೆ, ಹಾಲ್ನ ತಂದು ಯಾವುದೋ ಒಂದು ಪೋಸ್ಟರ್ಗೆ ಅಂದ್ರೆ ದರ್ಶನ್ ಅವರ ಪೋಸ್ಟರ್ಗೆ ತಂದು ಸುರಿಯೋದಕ್ಕಿಂತ ಅದನ್ನ ಯಾರಿಗಾದ್ರೂ ಕೊಟ್ಟರೆ ಉಪಯೋಗ ಆಗುತ್ತೆ ಅನ್ನೋದನ್ನ ಇವ್ರು ಹೇಳ್ತಾರೆ. ಅದನ್ನ ಬಾಸ್ ಹೇಳ್ಕೊಟ್ಟಿರೋದು ಅಂತ ಇವ್ರು ಹೇಳ್ತಾ ಇದ್ರೆ, ಹೊಟ್ಟೆ ತುಂಬುತ್ತೆ ಅದನ್ನ ಇದಕ್ಕೆ ಸುರಿಯೋದು. ಅದೇ ತರ ಇಲ್ಲಿ ರಕ್ತದಾನ ಮಾಡ್ತಾ ಇದಾರೆ. ರಕ್ತದಾನ ಮಾಡೋದು ಬಾಸು ಸುಮ್ನೆ ವೇಸ್ಟ್ ಮಾಡಕ್ಕಂತ ಒಬ್ರು ಹೊಟ್ಟೆ ತುಂಬಿಸ್ರಿ, ಖಾಲಿ ವೇಸ್ಟ್ ಮಾಡಬೇಡಿ. ಕರೆಕ್ಟ್. ಈ ನೀನು ವೇಸ್ಟ್ ಸುರ್ತಿಯ ನೆಲಕ್ಕೆ ಹೋಗುತ್ತೆ, ಅದೇ ಒಂದು ಹೊಟ್ಟೆಗೆ ಹಾಕಿದ್ರೆ ಒಂದು ಹೊಟ್ಟೆ ತುಂಬುತ್ತೆ ಅಲ್ಲಿ. ಕರೆಕ್ಟ್. ನೋಡಪ್ಪ, ಇದು ನಾನು ದರ್ಶನ್ ಅಭಿಮಾನಿ, ನೋಡಿ ಒಂದು ಹಾಲು ಪ್ಯಾಕೆಟ್ ಕೊಡ್ತಾ ಇದೀವಿ, ಕೊಡಿ. ಇದೆ ಈಗ ಒಂದು ರಕ್ತದ ಒಬ್ರು ರಕ್ತ ಕೊಟ್ರೆ ಈಗ ಒಂದು ಜೀವ ಉಳಿಯುತ್ತೆ ಅಲ್ಲಿ. ಹೌದು. ಅದೇ ನಮ್ಮ ಬಾಸ್ ಹೇಳ್ಕೊಟ್ಟಿದ್ದು ನಮ್ಗೆ. ಎಲ್ಲಿಂದ ಬಂದಿರೋದು ನೀವು? ನಾವು ಕೊಪ್ಪಳ ಕೊಪ್ಪಳ. So, ಇಲ್ಲೇ ಇರೋದಾ ಅಥವಾ ಅಲ್ಲಿಂದ ಬಂದಿರಾ? ಅಲ್ಲಿಂದ ಬಂದಿದ್ದು. ಸೊ ಇವ್ರು ಮನೆ ನೋಡಕ್ ಅಲ್ಲಿಂದ ಬಂದ್ರ? ಅದ್ರ ಸಲಿಗೆ ಬಂದಿದ್ದು ಇವತ್ತು. ಬೇರೆ ಏನು ಕೆಲಸ ಇಲ್ಲ ಇಲ್ಲಿ? ಇಲ್ಲ ಎಂತ ಅಭಿಮಾನ ಸರ್ ಸರ್, ಅವರು ನಡೆಯೋ ದಾರಿ ಅದೇ ದಾರಿಲೇ ಹೋಗೋದು ನಾವು. ಅವರು ಇನ್ನೊಬ್ರಿಗೆ ನಿನಗೆ ಒಳ್ಳೇದ್ ಮಾಡತ್ತ ಮಾಡು, ಕೆಟ್ಟದಂತೂ ಮಾಡ್ಬೇಡ. ನಿನ್ ಕೈಲಾಗಲ್ಲ, ಕೈ ಕಟ್ಟಿಂಗ್ ಕುಂದ್ರು ಇನ್ನೊಬ್ರಿಗೆ ದ್ರೋಹ ಬೈಬೇಡ. ಸಿನಿಮಾ ಯಾವ್ದು ನೋಡಿದ್ರಿ ರೀಸೆಂಟ್ ಆಗಿ? ಎಲ್ಲಾ ಫಿಲ್ಮ್ ನೋಡ್ತೀನಿ ನಾನು. ಇದು ಡೆವಿಲ್ ನೋಡಿದ್ರ? ಇದು ಡೆವಿಲ್ ನೋಡಿದ್ರ? ನೋಡ್ದೆ ಸರ್, ಎರಡು ಪಾತ್ರದಲ್ಲಿ ನೋಡಿ. ಬರ್ತೀನಿ ಅಂತ ಹೇಳಿದ್ರು, ಬಟ್ ಬರಕ್ ಆಗಿಲ್ಲ ಅವ್ರಿಗೆ. ಬರ್ತಾ ಇದೀನಿ ಚಿನ್ನ ಅಂತ ಹೇಳಿದ್ರು. ಬರ್ತಾ ಇದ್ದೀನಿ ಚಿನ್ನ, ಏನ್ ಮಾಡ್ತೀವಿ, ಬರಕಾಗಿಲ್ಲ. ಬಟ್ ನಾವು ಹೇಳೋದೇನ್ ಗೊತ್ತಾ, ಬಂದಿದೀವಿ ಇಲ್ಲಿ ಡೀಸೆಂಟ್ ಆಗಿ ಮಾಡ್ತೀವಾ, ಮಾಡ್ತೀವಿ. ಏನು ಗಲಾಟೆ ಅಲ್ಲಾರಂಗ, ಏನು ನಮ್ಮ ಮಾತು ನಾವು ಗಲಾಟೆ ಮಾಡಿದ್ರೆ ನಮ್ಮ ಬಾಸ್ಗೆ ತೊಂದರೆ ಆಗ್ಬಾರ್ದು. ಆತರಿಂದ ನಾವು ಹೋಗೋರು, ಅವ್ರು ಕೊಟ್ಟ ದಾರಿ ಒಳಗೆ ನಾವು ಹಿಡಿಯೋರು. ಜೈ ಡಿ ಬಾಸ್. ನಮ್ದು ಯಾದಗಿರಿ. ಯಾದಗಿರಿ. ಸೊ ಇಲ್ಲಿ ಇರೋದ ನೀವು ಅಥವಾ ಅಲ್ಲಿಂದಾನೆ ಬಂದ್ರ? ಇಲ್ಲೇ ಇರೋದು, ಕೆಲಸ ಮಾಡ್ಕೊಂಡಿದ್ದೇವ್ರಿ. ಬಾಸ್ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ವರ್ಷ ಊಟ ಹಾಕ್ತಿದ್ರು ಎಲ್ಲರಿಗೆ. ಅವರು ಇಲ್ಲ ಅಂತ ಅಂದ್ಬಿಟ್ಟು ನಾವು ಮನೆಯಿಂದಾನೆ ಒಂದು 50 ಬಾಕ್ಸ್ ಊಟ ಪಲಾವ್ ಮಾಡ್ಕೊಂಡು, ಯಾರ್ಯಾರು ಇದಾರೆ